ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶಿರ್ಸಿ ಮಾರಿಕಾಂಬಾ ಜಾತ್ರೆಯ ಬಗ್ಗೆ ನೋಡೋಣ, ಹಾಗೂ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋಣ, ಮತ್ತು ಈ ಜಾತ್ರೆಯಲ್ಲಿ ಮಾರಿ ಕೋಣವನ್ನು ಏಕೆ ಬಲಿ ಕೊಡುತ್ತಾರೆ ಅಂತ ನೋಡೋಣ, ಹಾಗೂ ಏಕೆ ನಿಷೇಧ ಮಾಡಿದರು ಅಂತ ಕೂಡ ನೋಡೋಣ, ಮತ್ತು ಜಾತ್ರೆಯಲ್ಲಿ ಚಪ್ಪರವನ್ನು ಏಕೆ ಸುಡುತ್ತಾರೆ ಅಂತ ನೋಡೋಣ, ಹಾಗೂ ಜಾತ್ರೆ ಮುಗಿದ 10 ದಿನಗಳವರೆಗೆ ಊರಿನಲ್ಲಿ ಏಕೆ ಸೂತಕ ಆವರಿಸಿಕೊಳ್ಳುತ್ತದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಶಿರ್ಸಿಯ ಮಾರಿಕಾಂಬಾ ಜಾತ್ರೆ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ, ಅಥವಾ ಕೆಲ ಮೂಲಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಜಾತ್ರೆಯಾಗಿದೆ. ಮಾರಿಕಾಂಬಾ ಜಾತ್ರೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣಗಳಿಂದಲೂ ಜನರು ದೇವಿಯ ದರ್ಶನಕ್ಕಾಗಿ ಬರುತ್ತಾರೆ. ಈ ವರ್ಷ ಫೆಬ್ರವರಿ 24ರಿಂದ ಆರಂಭವಾಗಲಿರುವ ಈ ಜಾತ್ರೆಗೆ ನೀವು ಹೋಗುವ ಮುನ್ನ ಜಾತ್ರೆಯ ಹಿನ್ನೆಲೆ, ಇತಿಹಾಸದ ಬಗ್ಗೆ ಒಮ್ಮೆ ತಿಳಿದುಕೊಳ್ಳಿ. ಮೊಬೈಲ್, ಟಿವಿ, ಇಂಟರ್ನೆಟ್ ಎಂಬ ಈ ಕಾಲದಲ್ಲಿ ಇಂದಿಗೂ ಹಳ್ಳಿಗಳಲ್ಲಿ ಅಥವಾ ಕೆಲವೆಡೆ ಹಬ್ಬ ಹರಿದಿನಗಳು, ಜಾತ್ರೆ ಮಹೋತ್ಸವಗಳನ್ನು ಜನರು ಆರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಎಷ್ಟೇ ಕಾಲ ಮುಂದುವರೆದರೂ ಸಹ ಜನಕ್ಕೆ ಜಾತ್ರೆ ಅಂದರೆ ಅದೇನೋ ಒಂಥರ ಖುಷಿ. ಊರಲ್ಲಿ ಜಾತ್ರೆ ಶುರುವಾಗುತ್ತದೆ ಎಂದರೆ 15 ದಿನದ ಮೊದಲಿನಿಂದಲೇ ಊರಲ್ಲಿ ಅದೇನೋ ಸಡಗರ ಸಂಭ್ರಮ. ಪ್ರತಿ ಮನೆಯಲ್ಲಿಯೂ ನೆಂಟರು ಇಷ್ಟರ ಸಮಾಗಮ ನಡೆಯುವ ಸುಂದರ ಕ್ಷಣವದು. ಈ ಜಾತ್ರೆ ಅನ್ನುವ ಆಚರಣೆಗಳು ಜಾತಿ ಭೇದ ಭಾವ ಮರೆತು ಎಲ್ಲರನ್ನು ಒಗ್ಗೂಡಿಸುತ್ತವೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಹಲವಾರು ಜಾತ್ರೆಗಳು ನಡೆಯುತ್ತವೆ. ಆದರೆ 2 ವರ್ಷಕ್ಕೆ ಒಮ್ಮೆ ನಡೆಯುವ ರಾಜ್ಯದ ಈ ಪ್ರಸಿದ್ಧ ಜಾತ್ರೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರದೆ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೌದು ಗೆಳೆಯರೆ, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಪ್ರತಿ 2 ವರ್ಷಕ್ಕೆ ಒಮ್ಮೆ ಜರುಗುವ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಈ ವರ್ಷ ಇದೇ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ 9 ದಿನಗಳ ಕಾಲ ವೈಭವದಿಂದ ನಡೆಯಲಿದೆ. ಈ ಪ್ರಸಿದ್ಧ ಜಾತ್ರೆಗೆ ಹೋಗುವ ಮುನ್ನ ಅದರ ಇತಿಹಾಸ, ಅಲ್ಲಿನ ಆಚರಣೆ ಬಗ್ಗೆ ಒಮ್ಮೆ ತಿಳಿದುಕೊಳ್ಳೋಣ ಬನ್ನಿ. ಗೆಳೆಯರೇ, ಇವಾಗ ಮಾರಿಕಾಂಬಾ ದೇವಾಲಯದ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಶಿರ್ಸಿಯ ಮಾರಿಕಾಂಬಾ ದೇವಾಲಯ ಉಳಿದೆಲ್ಲ ದೇವಾಲಯಗಳಿಗಿಂತಲೂ ವಿಭಿನ್ನವಾಗಿದೆ. ಇಂದಿಗೂ ಹಂಚಿನ ಹಾಸಿನಿಂದ ಕೂಡಿರುವ ಈ ದೇವಾಲಯ ನೋಡಲು ಹೊರಗಿನಿಂದ ಯಾವುದೋ ದೊಡ್ಡ ಹಳೆಯ ರಾಜರ ಮನೆಯಂತೆ ಭಾಸವಾಗುತ್ತದೆ. ಮಾರಿಕಾಂಬಾ ಪ್ರವೇಶಿಸುತ್ತಿದ್ದಂತೆ ದೇವಾಲಯದ ಇಕ್ಕೆಲುಗಳಲ್ಲಿರುವ ಆನೆಗಳ ಮೂರ್ತಿಯು ನೋಡುಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈ ದೇವಾಲಯದ ಪ್ರವೇಶ ದ್ವಾರದಿಂದ ಹಿಡಿದು ಕೊನೆಯವರೆಗೂ ಗೋಡೆಗಳ ಮೇಲೆ ಕೆಂಪು ಬಣ್ಣದಿಂದ ಪುರಾತನ ಕಥೆಗಳನ್ನು ಬರೆಯಲಾಗಿದೆ. ಕಲಾಕೃತಿಗಳನ್ನು ಕಾವಿ ಕಲೆ ಎಂದು ಕರೆಯುತ್ತಾರೆ. ಇದು ಕೊಂಕಣ ಕರಾವಳಿ ಪ್ರದೇಶದ ವಿಶಿಷ್ಟ ಕಲೆ. ಇದರಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣಗಳನ್ನು ಬಳಸಿ ಭಿತ್ತಿ ಚಿತ್ರಗಳನ್ನು ರಚಿಸಲಾಗುತ್ತದೆ. ಈ ರೀತಿ ಕಲೆಯ ಸಮ್ಮಿಶ್ರಣದೊಂದಿಗೆ ದೇವಾಲಯದ ಒಳಭಾಗ ಪ್ರವೇಶಿಸಿದರೆ ಅಮ್ಮನವರ ದರ್ಶನವಾಗುತ್ತದೆ. ಅದೇ ರೀತಿ ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದವರು ತಪ್ಪದೇ ಕೋಣವನ್ನು ನೋಡಿಯೇ ಹೋಗುತ್ತಾರೆ. ಅದರ ಹಿಂದೆಯೂ ದೊಡ್ಡ ಇತಿಹಾಸವೇ ಇದೆ. ಗೆಳೆಯರೇ, ಇವಾಗ ಮಾರಿ ಕೋಣದ ಬಲಿ ನಿಷೇಧ ಮಾಡಿದ್ದಾರೆ. ಏಕೆ ಮತ್ತು ಇದರ ಹಿಂದೆ ಇರುವ ಇತಿಹಾಸ ಏನು ಅಂತ ನೋಡೋಣ ಬನ್ನಿ. ಇನ್ನು ಮಾರಿಕಾಂಬಾ ದೇವಿಗೆ ಮೊದಲು ಕೋಣವನ್ನು ಬಲಿ ನೀಡಲಾಗುತ್ತಿತ್ತು. ಬಲಿ ನೀಡಿದ ಕೋಣದ ರಕ್ತವನ್ನು ತಿಲಕವನ್ನಾಗಿ ಇಡಲಾಗುತ್ತಿತ್ತು. ಆದರೆ ಒಮ್ಮೆ ಗಾಂಧೀಜಿ ಶಿರಸಿಗೆ ಭೇಟಿ ನೀಡಿದಾಗ ದೇವಾಲಯದಲ್ಲಿ ಪ್ರಾಣಿ ವಧೆ ಮಾಡುವುದರಿಂದ ಒಳ ಪ್ರವೇಶಿಸಲು ನಿರಾಕರಿಸಿದರು. ಅಂದಿನಿಂದ ಕೋಣದ ಬಲಿಯನ್ನು ನಿಲ್ಲಿಸಲಾಗಿದೆ. ಅದರ ಬದಲು ಕೇವಲ ರಕ್ತದ ತಿಲಕವನ್ನು ಇಡಲಾಗುತ್ತದೆ ಎಂದು ಹೇಳುತ್ತಾರೆ. ಅಲ್ಲದೆ ಕೋಣದ ಬಲಿ ಬದಲಿಗೆ ಬೂದುಗುಂಬಳ ಕಾಯಿಯನ್ನು ಸಾಂಕೇತಿಕವಾಗಿ ಒಡೆಯಲಾಗುತ್ತದೆ. ಶಿರಸಿಯಲ್ಲಿನ ಈ ಮಾರಿಗುಡಿಯ ಕೋಣ ಸಹ ಅಷ್ಟೇ ವಿಶೇಷವಾಗಿದ್ದು, ಜಾತ್ರೆಯ ಬಳಿಕ ಕೋಣವನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ನಂತರ ಮತ್ತೆ ಮುಂದಿನ ಜಾತ್ರೆಗಾಗಿ ಹೊಸ ಕೋಣವನ್ನು ತರುತ್ತಾರೆ. ಈ ಕೋಣಕ್ಕೆ ದೇವಾಲಯದ ಒಳಗೆ ವಿಶೇಷವಾಗಿ ಕೊಟ್ಟಿಗೆ ಇದ್ದು ಬರುವ ಭಕ್ತರು ಬಾಳೆಹಣ್ಣು ಎಲ್ಲವನ್ನು ನೀಡುತ್ತಾರೆ. ಕೋಣ ಸಹ ತರುವಾಗ ಚಿಕ್ಕದಿದ್ದರೂ 2 ವರ್ಷವಾಗಿ ಜಾತ್ರೆಯ ವೇಳೆಗೆ
ದೈತ್ಯಾಕಾರವಾಗಿ ಬೆಳೆದಿರುತ್ತದೆ. ದೇವಾಲಯಕ್ಕೆ ದೇವಿಯ ದರ್ಶನಕ್ಕಾಗಿ ಬರುವ ಭಕ್ತರು ತಪ್ಪದೇ ಈ ಕೋಣವನ್ನು ನೋಡುತ್ತಾರೆ. ಗೆಳೆಯರೇ, ಇವಾಗ ನಾವು ಶಿರ್ಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಚಪ್ಪರವನ್ನು ಏಕೆ ಸುಡುತ್ತಾರೆ ಅಂತ ನೋಡೋಣ ಬನ್ನಿ. ಮಹಿಷಾಸುರ ಸುಳ್ಳು ಹೇಳಿ ಆಕೆಯನ್ನು ವಿವಾಹವಾಗುತ್ತಾನೆ. ಇದನ್ನು ತಿಳಿದ ಆಕೆ ಮಹಿಷಾಸುರನನ್ನು ವಧಿಸಲು ಸಿದ್ಧಳಾಗುತ್ತಾಳೆ. ಇದನ್ನು ತಿಳಿದ ಆತ ಕೋಣದ ದೇಹದ ಒಳಗೆ ಸೇರಿಕೊಳ್ಳುತ್ತಾನೆ. ಇದನ್ನು ತಿಳಿದ ಯುವತಿ ಕೋಣದ ಕುತ್ತಿಗೆಯನ್ನು ಕಡಿದು ದೇವಿ ಮಾರಿಕಾಂಬೆ ಮಹಿಷಾಸುರನ ಮರ್ದನ ಮಾಡುತ್ತಾಳೆ. ಇದರ ಸಾಂಕೇತಿಕ ಆಚರಣೆಯಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಮಾರಿಕಾಂಬಾ ಜಾತ್ರೆ ನಡೆಯುತ್ತದೆ. ಬಳಿಕ ಇಡೀ ಮನೆಗೆ ಬೆಂಕಿ ಹಚ್ಚಿ ತಾನೂ ಕೂಡ ಪತಿಯೊಂದಿಗೆ ಬೆಂಕಿಯಲ್ಲಿ ಆಹುತಿಯಾಗುತ್ತಾಳೆ. ಗೆಳೆಯರೇ, ಇವಾಗ ಜಾತ್ರೆ ಮುಗಿದು 10 ದಿನ ಊರಿನವರಿಗೆ ಸೂತಕ ಏಕೆ ಇರುತ್ತದೆ ಅಂತ ನೋಡೋಣ ಬನ್ನಿ. ಜಾತ್ರಾ ಮಹೋತ್ಸವ ಮುಗಿದ 10 ದಿನಗಳವರೆಗೆ ಇಡೀ ಊರಿನವರಿಗೆ ಸೂತಕವಿದ್ದಂತೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಊರಿನಲ್ಲಿ ಎಲ್ಲಿಯೂ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಅಲ್ಲದೆ ಜಾತ್ರೆ ಮುಗಿದು 40 ದಿನಗಳವರೆಗೆ ದೇವಾಲಯದ ಬಾಗಿಲನ್ನು ಹಾಕಿರಲಾಗುತ್ತದೆ. ಈ ವೇಳೆ ದೇವಿಯ ವಿಗ್ರಹವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನೀರಿನಲ್ಲಿ ಮುಳುಗಿಸಿಡಲಾಗುತ್ತದೆ. 40 ದಿನಗಳ ಬಳಿಕ ಸೂತಕ ಕಳೆದ ಮೇಲೆ ಮತ್ತೆ ಮಾರಿಕಾಂಬಾ ವಿಗ್ರಹವನ್ನು ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಗೆಳೆಯರೇ, ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯಾಗಿದೆ. ಹೌದು ಗೆಳೆಯರೇ, ಶಿರ್ಸಿಯ ಮಾರಿಕಾಂಬಾ ಜಾತ್ರೆ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ, ಅಥವಾ ಕೆಲ ಮೂಲಗಳ ಪ್ರಕಾರ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಜಾತ್ರೆಯಾಗಿದೆ. ಮಾರಿಕಾಂಬಾ ಜಾತ್ರೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣಗಳಿಂದಲೂ ಜನರು ದೇವಿಯ ದರ್ಶನಕ್ಕಾಗಿ ಬರುತ್ತಾರೆ. ಈ ವೇಳೆ ರಾಜ್ಯದಲ್ಲಿ ವಿವಿಧ ಊರುಗಳಿಂದ ಜಾತ್ರಾ ವಿಶೇಷ ಬಸ್ ಸೇವೆಯನ್ನು ಸಹ KSRTC ನೀಡುತ್ತದೆ. ಗೆಳೆಯರೇ, ಜಾತ್ರೆಯಲ್ಲಿ ನಾಟಕ, ಯಕ್ಷಗಾನ, ಸರ್ಕಸ್ ಕಂಪನಿಗಳು, ಬಳೆ, ಓಲೆಗಳ ಸಾಲು ಸಾಲು ಅಂಗಡಿಗಳು, ಬಾಯಿ ಸಿಹಿ ಮಾಡುವ ಮಿಠಾಯಿ, ತರಹೇವಾರಿ ತಿಂಡಿಗಳು, ಮನರಂಜನೆಯ ಆಟಗಳಿಂದ ಕೂಡಿರುತ್ತದೆ. ಅಲ್ಲದೆ ಬಹುತೇಕ ಆಟಗಳು, ಅಂಗಡಿಗಳು ಜಾತ್ರೆ ಮುಗಿದ 15 ದಿನಗಳವರೆಗೂ ಇರುತ್ತವೆ. ಆದರೆ ನಾಟಕಗಳು ಸರಿಸುಮಾರು 2 ತಿಂಗಳವರೆಗೂ ನಡೆಸುತ್ತಾರೆ. ಈ ಜಾತ್ರೆಯಿಂದ ಅದೆಷ್ಟೋ ಜನರ ಜೀವನವೂ ನಡೆಯುತ್ತದೆ. ಒಮ್ಮೆ ಶಿರ್ಸಿ ಜಾತ್ರೆಗೆ ಹೋಗಿ ಬನ್ನಿ, ಪಕ್ಕಾ ನಿಮಗೂ ಇಷ್ಟವಾಗುತ್ತದೆ. ಯಾಕಂದರೆ ಇದು ಕರ್ನಾಟಕದ ಅತಿ ದೊಡ್ಡ ಜಾತ್ರೆ, ಅಮ್ಮನವರ ಜಾತ್ರೆಯಾಗಿದೆ. ಗೆಳೆಯರೇ, ನೀವೇನಾದರೂ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಹೋಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.